ದ್ವೀಪ ಕಣ್ಣು ಹಾಯಿಸಿದಷ್ಟು ದಕ್ಕು ಕಾಣುವ ಪ್ರಕೃತಿ ಸೊಬಗು ಮನಸೆಳೆಯುತ್ತದೆ. ಪದರಗಳ ರೀತಿಯಲ್ಲಿರುವ ಕಲ್ಲುಗಳೇ ಇಲ್ಲಿನ ಪ್ರಮುಖ ಆಕರ್ಷಣೆ. ಹಿಂದೆ ಕಡಲ್ಮಧ್ಯದಲ್ಲಿ ಉಂಟಾದ ಜ್ವಾಲಾಮುಖಿಯಿಂದ ಈ ಪ್ರದೇಶ ಉದ್ಭವವಾಗಿದೆ ಎಂಬುದು ಐತಿಹ್ಯ. ವರ್ಷದ ಮುಂಚೆ ಜ್ವಾಲಾಮುಖಿ ಆದಂಥದ್ದು ಈ ಸ್ಥಳ. ಹಾಗಾಗಿ ಇಲ್ಲಿರುವ ಕಲ್ಲುಗಳು ಆ ತರಹದ ಒಂದು ಇದು ಬರಲಿಕ್ಕೆ ಆ ಜ್ವಾಲಾಮುಖಿ ಕಾರಣ ಅಂತ ಹೇಳ್ತಾರೆ. ಇದರ ನಿಜವಾದ ಹೆಸರು ತೋತ್ಸೆ ಪಾರ್ ಅಂತ. ಈಗ ಅದನ್ನು ಐಲ್ಯಾಂಡ್ ಅಂತ, ಸೈಂಟ್ ಮೇನ್ಸ್ ಐಲ್ಯಾಂಡ್ ಅಂತ ಕರೀತಾರೆ. ಇನ್ನೂ ಜನ ಹೆಚ್ಚಿನ ಸಂಖ್ಯೆ. ಈ ದ್ವೀಪ ಸುಮಾರು 25 ಎಕರೆ ವಿಸ್ತಾರವಿದೆ. ಮಂತೆ ಕಡಲ ತೀರದಿಂದ 7 ಕಿಲೋಮೀಟರ್ ದೂರ ಬೋಟ್ನಲ್ಲಿ ಪ್ರಯಾಣಿಸಿದರೆ ಸೈಂಟ್ ಮೇನ್ಸ್ ದ್ವೀಪ ಸಿಗುತ್ತದೆ. ಮಳೆಗಾಲದಲ್ಲಿ ಇದಕ್ಕೆ ಪ್ರವೇಶವಿಲ್ಲ. ಇದೀಗ ಮತ್ತೆ ಪ್ರವೇಶ ಕಲ್ಪಿಸಲಾಗಿದೆ. ನನಗೆ ತುಂಬಾ ಖುಷಿ ಆಯಿತು. ನಾನು ತುಂಬಾ ದೂರದೂರಿನಿಂದ ಬಂದಿದ್ದೇನೆ. ಅಲ್ಲಿ ಪದರ ಹೊಂದಿದ ಕಳ್ಳುಗಳು, ಅಲೆಗಳು, ಕಪ್ಪೆಚಿಪ್ಪುಗಳು ಇದನ್ನು ನೋಡಿ ತುಂಬಾ ಖುಷಿ ಆಯಿತು. ಬೋಟ್ನಲ್ಲಿ ಬರುವಾಗ ಕೂಡ ತುಂಬಾ ಖುಷಿ ಆಯಿತು. ಕಡಲ ತೀರ, ಕಡಲ ಮಧ್ಯದ ಪ್ರಕೃತಿ ಸೌಂದರ್ಯ ಎಲ್ಲವೂ ಇಲ್ಲಿನ ರಮಣೀಯತೆಯನ್ನು ಹೆಚ್ಚಿಸಿದೆ. ವಿನೋದ್ ಕುಮಾರ್ ಪುದು, ETV ನ್ಯೂಸ್.